ಇನ್ನೊಂದು ವಸ್ತು ಇವ್ರದ್ದು ಡಾರ್ವಿನ್ ಮತ್ತು ವಿಕಾಸವಾದ. ಬಹುಶಃ ನಮಗೆ ತಿಳಿದಿರೋ ಹಾಗೆ ವಿಜ್ಞಾನದಲ್ಲಿ ಅತ್ಯಂತ ಕ್ರಾಂತಿಕಾರಕವಾದಂತಹ ಒಂದು ಸಿದ್ಧಾಂತವನ್ನು ಮಂಡಿಸಿದ್ದು ಚಾರ್ಲ್ಸ್ ಡಾರ್ವಿನ್. 1859ರಲ್ಲಿ ಆರಿಜಿನ್ ಆಫ್ ಸ್ಪೀಸೀಸ್ ಅನ್ನುವಂಥ ಒಂದು ಕೃತಿಯನ್ನು ಪ್ರಕಟಿಸ್ತಾನೆ. ಅಂದರೆ ಜೀವ ಪ್ರಭೇದಗಳ ಉಗಮ. ಡಾರ್ವಿನ್ ವಿಕಾಸವಾದ ಏನು ಹೇಳುತ್ತೆ, ಎಲ್ಲರೂ ಸಹ ಮನುಷ್ಯ ಹೇಗೆ ಭೂಮಿಯ ಮೇಲೆ ಬಂದ, ಯಾವ ರೀತಿ ವಿಕಾಸ ಹೊಂದಿದ ಅನ್ನುವಂಥ ಹಲವಾರು ಸಿದ್ಧಾಂತಗಳಿದ್ದವು. ಆದರೆ ಡಾರ್ವಿನ್ ಮಂಗನಿಂದ ಮಾನವ ಅನ್ನುವಂಥ ಸಿದ್ಧಾಂತ. ಆದರೆ ಮಂಗನಿಂದ ಮಾನವ ಅನ್ನುವಂಥ ಸಿದ್ಧಾಂತವನ್ನು ಬಹಳಷ್ಟು ಜನ ತಪ್ಪು ಕಲ್ಪನೆ ಮಾಡಿಕೊಂಡವರೇ ಹೆಚ್ಚು. ಮಂಗನಿಂದ ಮಾನವ ಬಂದದ್ದಲ್ಲ, ಮಂಗ ಮತ್ತು ಮಾನವ ಮತ್ತು ಎಲ್ಲ ಜೀವಿಗಳು ಒಂದೇ ರೀತಿ ಒಂದು ಮೂಲದಿಂದ ವಿಕಾಸ ಹೊಂದಿವೆ ಅನ್ನುವಂಥ ಒಂದು ಸಿದ್ಧಾಂತ. ಆ ವಿಕಾಸದ ಹಾದಿಯಲ್ಲಿ ನಾವು ಯಾವುದನ್ನು ಮಂಗಗಳು ಅಂತ ಹೇಳ್ತೇವೆ ಅಥವಾ ನರವಾನರ ಅಂತ ಕೆಲವೊಂದು ಹೇಳ್ತೇವೆ. ಇಂಗ್ಲೀಷಲ್ಲಿ ಪ್ರೈಮೇಟ್ಸ್ ಅಂತಾರೆ. ಚಿಂಪಾಂಜಿ, ಗೊರಿಲ್ಲಾ, ಬೊನೋಬೋ ಇವೆಲ್ಲವೂ ಸಹ ಪ್ರೈಮೇಟ್ಸ್ ಅವು. ಅಂದರೆ ಮನುಷ್ಯನಿಗೆ ಅತಿ ಹತ್ತಿರವಾಗಿರುವಂತಹ ನರವಾನರಗಳು ಮತ್ತು ಮನುಷ್ಯ ಹೇಗೆ ಪ್ರತ್ಯೇಕವಾದ ಅನ್ನುವಂಥ ಸಿದ್ಧಾಂತವನ್ನು ಆತ ಮಂಡಿಸ್ದ. ಆದರೆ ಮಂಗನಿಂದ ಮಾನವ ಅನ್ನುವಂತಹ ಈ ಸಿದ್ಧಾಂತ ಒಂದು ಜಗತ್ತಲ್ಲಿ ದೊಡ್ಡ ಕ್ರಾಂತಿಕಾರಕ ವಿಷಯವಾಯಿತು. ಯಾಕೆಂದರೆ ಹೆಚ್ಚಿಗೆ ಅವರವರ ಧಾರ್ಮಿಕ ನಂಬಿಕೆಗಳ ಆಧಾರವಾಗಿ ಹೇಗೆ ಮಾನವ ಭೂಮಿಯ ಮೇಲೆ ಬಂದಿದ್ದ ಅನ್ನುವಂಥ ನಂಬಿಕೆಯನ್ನು ಹೊಂದಿದ್ದವರು. ಇವರು ಯಾವ ಶತಮಾನ? ಈಗ 1800 ಹುಟ್ಟಿದ್ದು 1831ರಲ್ಲಿ, ಅವರ ಕೃತಿ ಪ್ರಕಟ ಆಗಿದ್ದು 1859ರಲ್ಲಿ. ತೀರಿ ಹೋದದ್ದು 1800 ಎಷ್ಟನೇ ಇಸ್ವಿಯಲ್ಲಿ ನೋಡ್ಬೇಕು ಅದನ್ನು. ಇವರು ಇಂಗ್ಲೆಂಡ್ನವರು. ಇವರು ಮುಖ್ಯವಾಗಿ ವಿಜ್ಞಾನಿ. ಜೀವಶಾಸ್ತ್ರ. ಅವರು ಒಂದು ಹಡಗಲ್ಲಿ ಪ್ರವಾಸ ಹೋಗಿ ಹಲವಾರು ದ್ವೀಪಗಳನ್ನು ಮತ್ತು ಅಲ್ಲಿನ ಪಳೆಯುಳಿಕೆಗಳನ್ನೆಲ್ಲ ಅಧ್ಯಯನ ಮಾಡಿ ಈ ಸಿದ್ಧಾಂತಕ್ಕೆ ಬರ್ತಾರೆ. ಇವರು ಸಿದ್ಧಾಂತ ಜಗತ್ತಿನಾದ್ಯಂತ ಹರಡುತ್ತೆ. ಬಹಳಷ್ಟು ಜನ ಧಾರ್ಮಿಕ ನಂಬಿಕೆಗಳಲ್ಲಿ ಹೆಚ್ಚು ನಂಬಿಕೆ ಇಟ್ಟವರು. ಯಾಕೆಂದರೆ ಕ್ರೈಸ್ತರು ಆಡಮ್ ಮತ್ತು ಈವ್ ದೇವರು ಸೃಷ್ಟಿ ಮಾಡಿದ್ರು, ಅವ್ರ ಮೂಲಕ ಮನುಷ್ಯರು ಭೂಮಿ ಮೇಲೆ ವಿಕಾಸಗೊಂಡ್ರು, ಹುಟ್ಟುಕೊಂಡ್ರು ಅಂತೇಳಿ ನಂಬಿಕೆ. ಆಯಾ ಧರ್ಮದ್ದು ಅವರವ್ರದ್ದೇ ನಂಬಿಕೆ ಇದೆ. ಅವುಗಳೆಲ್ಲವನ್ನೂ ಸಹ ಧಿಕ್ಕರಿಸುವಂತಹ ನಂಬಿಕೆ ಜೀವ ವಿಕಾಸ ಆಗಿದ್ದರಿಂದ ಭಾಳಷ್ಟು ಜನ ಏನು ಮಾಡಿದ್ರು, ಇದನ್ನು ಲೇವಡಿ ಮಾಡುವಂಥದ್ದನ್ನು ವ್ಯಂಗ್ಯಚಿತ್ರಗಳು ಆಗ ಹೆಚ್ಚು ಹೆಚ್ಚು ಪ್ರಕಟ ಆಗಲಿಕ್ಕೆ ಶುರುವಾಯಿತು. ಒಂದು ಮಂಗನಿಂದಲೇ ಮಾನವ ಅಂತ ಡಾರ್ವಿನ್ ಹೇಳಿಲ್ಲದೆ ಇದ್ದರೂ ಮಂಗ ಮತ್ತು ಮಾನವ ಒಂದು ಜೊತೆಯಲ್ಲಿ ವಿಕಾಸ ಹೊಂದಿದ್ದವರು ಅಂದಾಗ ಅದನ್ನು ಜನಸಾಮಾನ್ಯರು ಸರಳವಾಗಿ ಅರ್ಥ ಮಾಡ್ಕೊಂಡಿದ್ದು ಮಂಗನಿಂದಾನೇ ಮಾನವ ಬಂದಿದ್ದಾನೆ. ಇತ್ತೀಚೆಗೆ ಭಾರತದಲ್ಲೂ ಯಾರೋ ಒಬ್ಬ ರಾಜಕಾರಣಿ ಹೇಳಿದ್ರು, ಮಂಗನಿಂದ ಮಾನವ ಬಂದಿರೋದನ್ನು ಯಾರು ನೋಡಿದ್ದಾರೆ, ಯಾವ ಮಂಗ ನೀವು ಮಾನವ ಆಗಿರೋದು ನೋಡಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಅಬ್ಸರ್ಡ್ ಆಗಿ ವಾದವನ್ನು ಮಾಡುವಂಥವರು ಈಗಲೂ ಸಹ ಇದ್ದಾರೆ. ಹಾಗಾಗಿ ಮಂಗ ಮತ್ತು ಮಾನವ ನೆಂಟರಷ್ಟೇ ಹೊರತು ವಿಕಾಸದ ಹಾದಿಯಲ್ಲಿ ಸಂಬಂಧಿಕರಷ್ಟೇ ಹೊರತು ಒಂದೇ ಆದವರಲ್ಲ. ಆಗಿರುವಾಗ ಒಂದು ವ್ಯಂಗ್ಯಚಿತ್ರ ಪಂಚಪತ್ರಿಕೆಯಲ್ಲಿ 1861ರಲ್ಲಿ ಪ್ರಕಟ ಆಗುತ್ತೆ. ಒಂದು ಗೊರಿಲ್ಲಾ ನಿಂತಿದೆ, ನಾನು ಮತ್ತು ಮಾನವ ಸಹೋದರರೇ ಅಂತ ಕೇಳ್ತಾ ಇದೆ. ಅದು ಅಂದರೆ ಮಂಗನಿಂದ ಮಾನವ ಅನ್ನುವಂಥ ಇದು 65ರಿಂದ 82ರ ಅವಧಿಯಲ್ಲಿ ಭಾಳಷ್ಟು ವ್ಯಂಗ್ಯಚಿತ್ರಗಳು ಪ್ರಕಟ ಆಗುತ್ತೆ. ಅದರಲ್ಲಿ ಪಂಚಪತ್ರಿಕೆ ಒಂದು ಸ್ಪೆಷಲ್ ಇಶ್ಯೂನೇ ತರುತ್ತೆ. ಇದನ್ನ ಲೇವಡಿ ಮಾಡೋದಕ್ಕೋಸ್ಕರ ಒಂದು 1861ರಲ್ಲಿ ಒಂದು ಕ್ರಿಸ್ಮಸ್ ವಿಶೇಷಾಂಕ ತಂದು ಅದನ್ನು ಗೊರಿಲ್ಲಾಗೆ ಅರ್ಪಣೆ ಮಾಡುತ್ತೆ. ಗೊರಿಲ್ಲಾ ಇಲ್ಲಿ ಮಂಗನಿಂದ ಮಾನವ ಅಂತ ಹೇಳಿದಾಗ ಇನ್ನೊಂದು ವ್ಯಂಗ್ಯಚಿತ್ರದಲ್ಲಿ ಪಂಚಪತ್ರಿಕೆಯಲ್ಲಿ ಪ್ರಕಟ ಇದೆ. ಒಂದು ಯಾವುದೋ ಪಾರ್ಟಿಗೆ ಒಂದು ಗೊರಿಲ್ಲಾ ಸಹ ಸೂಟು ಬೂಟು ಹಾಕ್ಕೊಂಡು ನಾನ್ಯಾಕೆ ಬರಬಾರ್ದು ಅಂತ ಹೋಗ್ತಾ ಇರುವಂಥ ವ್ಯಂಗ್ಯಚಿತ್ರ. ಈ ರೀತಿ ಹಲವಾರು ವ್ಯಂಗ್ಯಚಿತ್ರಗಳು ಪ್ರಕಟ ಆದವು. ಆದರೆ ಇದರ ಹಿನ್ನೆಲೆ, ಇದರ ಇನ್ನೊಂದು ತಮಾಷೆ ಏನು ಅಂತಂತಂದರೆ, ಯಾವುದೇ ಒಂದು ವೈಜ್ಞಾನಿಕ ಸಿದ್ಧಾಂತ, ಆಗ ಇಂಟರ್ನೆಟ್ ಇರಲಿಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತಲುಪಬೇಕಾದರೆ ಪತ್ರಿಕೆಗಳ ಮೂಲಕ ತಲುಪಬೇಕಾಗತ್ತೆ. ದಿನಪತ್ರಿಕೆ ಮತ್ತು ಬೇರೆ ಪತ್ರಿಕೆಗಳ ಮೂಲಕ, ಮುದ್ರಣ ಮಾಧ್ಯಮದ ಮೂಲಕವೇ ತಲುಪಬೇಕಾಗಿತ್ತು. ಹಾಗಿರುವಾಗ ಈ ವಿಕಾಸವಾದ ಇಡೀ ಜಗತ್ತಿನಾದ್ಯಂತ ಅತ್ಯಂತ ಬೇಗ ಹರಡುತ್ತೆ. ಅದಕ್ಕೆ ಈ ವ್ಯಂಗ್ಯಚಿತ್ರಗಳು ಸಹ ಕಾರಣ ಆಗುತ್ತೆ. ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಡಾರ್ವಿನಿಯನ್ ವಿಕಾಸ ಸಿದ್ಧಾಂತವನ್ನು ಲೇವಡಿ ಮಾಡುವಂಥ ವ್ಯಂಗ್ಯಚಿತ್ರಗಳು ಬಹಳಷ್ಟು ಭಾರತೀಯರು ಬರೆದಿರ್ಲಿಕ್ಕಿಲ್ಲ, ತಲುಪಿರಲಿಲ್ಲ. ಭಾರತದಲ್ಲಿ ಆ ಥರದ್ದು ಯಾವುದು ಆ ಕಾಲದಲ್ಲಿ 1870ರ ಕಾಲದಲ್ಲಿ ಇನ್ನು ಈಸ್ಟ್ ಇಂಡಿಯಾನೂ ಸಹ ಸರಿಯಾಗಿ ಎಸ್ಟಾಬ್ಲಿಷ್ ಆಗಿರಲಿಲ್ಲ ಆಗ. ಅಂಥ ಸಂದರ್ಭದಲ್ಲಿ ಇನ್ನೊಂದು ಫಿಗಾರೋ, ಒಂದು ಫ್ರಾನ್ಸ್ನ ಪತ್ರಿಕೆ, ಇದರಲ್ಲಿ ಡಾರ್ವಿನ್ ಮಂಗನಿಗೆ ಒಂದು ಕೈಗನ್ನಡಿ ನೀಡುತ್ತಾ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ತಿಳಿಸುತ್ತಿರುವ ವ್ಯಂಗ್ಯಚಿತ್ರ. ಪ್ರೊಫೆಸರ್ ಡಾರ್ವಿನ್ನನ್ನು ಸಹ ಮಂಗನಿಗೆ ಚಿತ್ರ ರಚಿಸಿದ್ದಾರೆ. ಈ ರೀತಿ ಹಲವಾರು ವ್ಯಂಗ್ಯಚಿತ್ರಗಳು ಪ್ರಕಟ ಆಗುತ್ತೆ. ಆಮೇಲೆ ತನ್ನ ಕೊನೆಯ ಪುಸ್ತಕ ಎರೆಹುಳುಗಳ ಬಗ್ಗೆ ವರ್ಮ್ಸ್ ಅಂತ ಒಂದು ಪ್ರಕಟ ಮಾಡ್ತಾನೆ. ಅಂದರೆ
ಮನುಷ್ಯ ಕೇವಲ ಹುಳು ಅನ್ನೋ ಮಾತ್ರನ ಅನ್ನೋಂಥ ಇನ್ನೊಬ್ಬ ವ್ಯಂಗ್ಯಚಿತ್ರದಲ್ಲಿ ಬರೀತಾನೆ. ಮತ್ತು ಹುಳು ಹೇಗೆ ವಿಕಾಸ ಹೊಂದುತ್ತೆ, ಇಲ್ಲಿ ಹುಳು ಕೊನೆಗೆ ವಿಕಾಸ ಹೊಂದು ಡಾರ್ವಿನ್ ಆಗಿದ್ದಾನೆ ಅನ್ನುವಂಥ ವ್ಯಂಗ್ಯಚಿತ್ರ ಸಹ ಒಬ್ಬ ಚಾರ್ಲ್ಸ್ ಬೆನೆಟ್ ಅನ್ನೋವನು ಬರೆದಿದ್ದಾನೆ 1863. ಒಂದು ವರ್ಮ್ ಅಥವಾ ಒಂದು ಹುಳು ವಿಕಾಸ ಹೊಂದುತ್ತಾ ಕ್ರಮೇಣ ಮಂಗ ಆಗಿ, ಮಂಗನಿಂದ ಒಂದು ಚಿಂಪಾಂಜಿ ಆಗಿ ಆ ರೀತಿ ರೂಪಾಂತರ ಹೊಂದಿ ಕೊನೆಗೆ ಡಾರ್ವಿನ್ ಆಗಿದ್ದಾನೆ ಅನ್ನುವಂಥದ್ದನ್ನು ಸಹ ತೋರಿಸುವಂಥ ವ್ಯಂಗ್ಯಚಿತ್ರ. ಆ ಕಾಲದಲ್ಲಿ ಬಹಳಷ್ಟು ಕ್ಯಾರಿಕೇಚರ್ಸು ಸಹ ಪ್ರಕಟ ಆಗ್ತಾ ಇದ್ವು. ಇದು ಧರ್ಮಕ್ಕೆ ಸ್ವಲ್ಪ ವಿರೋಧ ಇದ್ದದಕ್ಕೆ ಹೆಚ್ಚು ಜನಪ್ರಿಯ ಆಯಿತು ಮತ್ತು ಹೆಚ್ಚು ಜನ ಲೇವಡಿ ಮಾಡೋಕ್ಕಾಯ್ತು. ಕ್ಯಾರಿಕೇಚರ್ ಬಹಳಷ್ಟು ಪ್ರಖ್ಯಾತ ಆಗ್ತಾ ಇತ್ತು. ಅವನನ್ನೇನೆ ಕುಂದಿಸಿಲ್ಲ. ಇದನ್ನು ಡಾರ್ವಿನ್ನೇ ಮಂಗನಾಗಿ ಚಿತ್ರಣ ಮಾಡಿದ್ದಾರೆ 1871ರಲ್ಲಿ. ಇಲ್ಲ, ಡಾರ್ವಿನ್ಗೆ ಬೇಸರ ಆಗಲಿಲ್ಲ. ಆತ ಪ್ರತಿಯೊಂದು ವ್ಯಂಗ್ಯಚಿತ್ರವನ್ನು ಸಂಗ್ರಹ ಮಾಡ್ತಾ ಇದ್ದಂತೆ. ಅದನ್ನ ಕೆಲವರು ಅಂದ್ರೆ ಅದು ಏನಾದರೂ ಸಿದ್ಧಾಂತವನ್ನು ನೋಡಿ ತಪ್ಪು ಹೇಳಿದ್ದಾರೆ ಅಂತೆಲ್ಲ ಚರ್ಚೆ ಮಾಡಿದ ಉಲ್ಲೇಖಗಳು. ಅಬ್ದುಲ್ ಕಲಾಂ ಸಹ ಇದೆಲ್ಲ ಪತನ ಆದಾಗೆಲ್ಲ ನೀವು ಕೊಡಿ ಅಂತೆಲ್ಲ ಕೇಳ್ತಿದ್ರು ಬಹಳಷ್ಟು ಜನ. ಈಗ ಬ್ರಿಟಿಷ್ನವರು ಇದ್ದಾಗಲೂ ಸಹ ಭಾರತೀಯ ವ್ಯಂಗ್ಯಚಿತ್ರ ಅವರನ್ನೇ ಲೇವಡಿ ಮಾಡಿದ್ರು ತರಿಸ್ಕೋತಾ ಇದ್ದಾರೆ. ಮುರಳಿ ಮನೋಹರ್ ಜೋಶಿ ಯಾರೊಬ್ಬ ವ್ಯಂಗ್ಯಚಿತ್ರಕಾರರಿಗೆ ಫೋನ್ ಮಾಡಿ ಹೇಳ್ತಾರಂತೆ, 6 ತಿಂಗಳಿಂದ ನಂದು ಯಾಕೆ ನೀನು ವ್ಯಂಗ್ಯಚಿತ್ರ ಬರದೇ ಇಲ್ಲ ನೀನು ಅಂತೇಳಿ. ಬಟ್ ಈಗಿನ ರಾಜಕಾರಣಿಗಳ ಮನೋಭಾವ ಬದಲಾಗಿದೆ. ಮತ್ತೊಂದು ವ್ಯಂಗ್ಯಚಿತ್ರ 1871 ಥಾಮಸ್ ನ್ಯಾಸ್ಟ್ ಬರೆದಿರುವಂಥದ್ದು ಹಾರ್ಪರ್ಸ್ ವೀಕ್ಲಿಯಲ್ಲಿ. ಅಲ್ಲಿ ಡಾರ್ವಿನ್ ಕಡೆಗೆ ಕೈ ತೋರಿಸ್ತಾ ಒಂದು ಮಂಗ ಹೇಳ್ತಾ ಇದೆ, ನನ್ನ ಪೀಳಿಗೆ ಮೇಲೆ ಹಕ್ಕು ಸಾಧಿಸ್ತಾ ಇದ್ದಾನೆ, ನನ್ನ ವಂಶದವನನ್ನು ಹೇಳ್ತಾ ಇದ್ದಾನೆ ಅಂತ. ಫ್ರಾನ್ಸ್ನ ಮತ್ತೊಂದು ಕಾರ್ಟೂನಿಸ್ಟ್ ಆಂಡ್ರೆ ಗಿಲ್ ಬರೆದಿರುವಂಥದ್ದು ಡಾರ್ವಿನ್ನೇ ಮಂಗನ ಹಾಗೆ ಮರ ನೇತಾಡ್ತಾ ಇರುವಂಥದ್ದು ಬಾಲ ಇರುವಂಥ ವ್ಯಂಗ್ಯಚಿತ್ರ ಬರೆದಿದ್ದಾನೆ. ಆದರೆ ಇನ್ನೊಂದು ವ್ಯಂಗ್ಯಚಿತ್ರದಲ್ಲಿ ಈ ಧಾರ್ಮಿಕ ಮೌಢ್ಯ ಏನಿದೆ ಅದನ್ನೆಲ್ಲವೂ ಸಹ ಡಾರ್ವಿನ್ ಭೇದಿಸ್ತಾ ಇದ್ದೇನೆ ಅನ್ನುವಂಥ ಮತ್ತೊಂದು ಅದೇ ಪತ್ರಿಕೆಯ ವ್ಯಂಗ್ಯಚಿತ್ರ ಆಂಡ್ರೆ ಗಿಲ್ ಬರೆದಿರುವಂಥದ್ದು. ಅದರಿಗೆ ಹಲವಾರು ತಪ್ಪು ಕಲ್ಪನೆಗಳೇನಿದ್ದು ಧಾರ್ಮಿಕ ನಂಬಿಕೆಗಳಲ್ಲಿ ಕೆಲವು ಮನುಷ್ಯನ ವಿಕಾಸದ ಬಗೆಗೆ ಅವು ಎಲ್ಲವನ್ನೂ ಸಹ ಮೂಢನಂಬಿಕೆಗಳನ್ನು ಭೇದಿಸ್ತಾ ಇದ್ದಾನೆ ಅನ್ನುವಂಥ ವ್ಯಂಗ್ಯಚಿತ್ರ. ಇದು ಈ ವಸ್ತುವನ್ನು ತಗೊಳ್ಳುವಾಗ ನೀವು ಈ ವಸ್ತುವನ್ನು ಹೇಗೆ ಆಯ್ಕೆ ಮಾಡಿಕೊಂಡ್ರೆ, ನಿಮಗೆ ಇದು ಪ್ರೇರಣೆ ಹೇಗೆ ಬಂತು? ಇದರ ಬಗ್ಗೆ ಯಾವ್ದಾದ್ರು ಬೇರೆ ಪತ್ರಿಕೆಯಲ್ಲಿ ಇಂಥದ್ರ ಬಗ್ಗೆ ಲೇಖನ ಬಂದಿತ್ತ? ಇಲ್ಲ, ಅಂದರೆ ನಾನು ಮೊದಲೇ ಹೇಳಿದಾಗೆ ಮೊದಲಿಗೆ ನಾನು ವ್ಯಂಗ್ಯಚಿತ್ರ ಮತ್ತು ಚರಿತ್ರೆಯ ಬಗ್ಗೆ ಲೇಖನ ಬರ್ತದ್ದು ಗಾಂಧಿ ಮತ್ತು ಆಸಕ್ತಿ ಹುಟ್ಟಿ ಗಾಂಧಿಯ ಚರಿತ್ರೆ, ಬದುಕಿನ ಚರಿತ್ರೆಯಲ್ಲಿ ಯಾವ್ಯಾವ ವ್ಯಂಗ್ಯಚಿತ್ರಗಳು ಬಂತು ಅಂತ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ರೀತಿ ವಿಷಯಗಳು ಇವೆಯಲ್ಲ ಅಂತ ಬರ್ತದೆ. ಈಗಲೂ ಸಹ ನನ್ನ ಮನಸ್ಸಿನಲ್ಲಿ ಹಲವಾರು ವಿಷಯಗಳಿವೆ. ಅವುಗಳ ಬಗ್ಗೆ ಕೆಲವು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀನಿ, ಕೆಲವು ಲೇಖನಗಳು ಈಗಾಗಲೇ ಬರೆದಿದ್ದೇನೆ. ನಿಮ್ಮ ಅಂತರಗಂಗೆ.blogspot.com ಅದರಲ್ಲಿ ನಿಮ್ಮ ಎಲ್ಲ ಲೇಖನಗಳು ಇವೆ. 2011ರಿಂದನೇ ಇದೆ ಅಂತ. 2011ರಿಂದ ಆ ಬ್ಲಾಗ್ ಬಗ್ಗೆ ಪ್ರಜಾವಾಣಿಯಲ್ಲೂ ಸಹ ಲೇಖನ ನೋಡಿದ್ದೆ ಅದ್ರ ಬಗ್ಗೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಅದರ ಬ್ಲಾಗಿನ ಇಲ್ಲಿ ವಿಳಾಸ ಕೊಟ್ಟಿದ್ದೀರಾ? ಇಲ್ಲಿ ಇಲ್ಲ, ಅದರಲ್ಲಿ ಇದೆ. ಇದರಲ್ಲಿ ವಿಳಾಸ ಕೊಟ್ಟಿಲ್ಲ. ಬಟ್ ಈಗಲೇ ನಾನು ಸೋಷಿಯಲ್ ಮೀಡಿಯಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದೇನೆ. ಇವರ ವಿಳಾಸ ಇದೆ, ನನ್ನ ವಿಳಾಸ ಇದೆ ಅಂತರಗಂಗೆ.blogspot.com. ಇದು ಇವರ ಕಿರು ಪರಿಚಯ. ಇದರಲ್ಲಿ ಇನ್ನೂ ಅಪ್ಡೇಟ್ ಆಗಿದೆ. ಇದು ಹಳೆಯದು. ಇವರು ಹಲವಾರು ವಿಷಯದ ಬಗ್ಗೆ ಬೇರೆ ಬೇರೆ ಕೃತಿಗಳನ್ನು ಬರೆದಿದ್ದಾರೆ. ನಿಮಗೆ ಕೃಷಿ ವಿಜ್ಞಾನದಲ್ಲಿ ವ್ಯಂಗ್ಯಚಿತ್ರಗಳು ಏನೋ ಸಿಕ್ಕಿಲ್ವಾ? ಕೃಷಿಯ ಬಗ್ಗೆ ಕೆಲವು ಬರೆದಿದ್ದೀನಿ. ನನ್ನ ಬೇರೆ ವ್ಯಂಗ್ಯಚಿತ್ರಗಳಿಗೆ ವಸ್ತುವಾಗಿಲ್ಲ. ಮತ್ತು ಕೃಷಿಯ ಬಗ್ಗೆ ಅಷ್ಟು ಹೆಚ್ಚು ವ್ಯಂಗ್ಯಚಿತ್ರಗಳು ಬಹಳ ಕಡಿಮೆ ಬಂದಿರೋದು. ವಿಜ್ಞಾನದ ಬಗ್ಗೆ ಬಂದಿದೆ. ವಿಜ್ಞಾನದ ಬಗ್ಗೆನೂ ಬಹಳ ಕಡಿಮೆ ಜನ ಬರೀತಾರೆ. R.K. ಲಕ್ಷ್ಮಣ್ ಒಂದಷ್ಟು ಜನ ಬಿಟ್ಟರೆ ಬರೆದಿದ್ರು. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರೆಸೊನೆನ್ಸ್ ಪತ್ರಿಕೆಯಲ್ಲಿ ಅವರು ಅದನ್ನು ರಿಪ್ರಿಂಟ್ ಮಾಡಿದ್ರು ಅದನ್ನು. ಮತ್ತು ಭಾರತದಲ್ಲಿ ವಿಜ್ಞಾನದ ಬಗ್ಗೆ ವ್ಯಂಗ್ಯಚಿತ್ರ ಬರೋದು ಬಹಳ ಕಡಿಮೆ. R.K. ಲಕ್ಷ್ಮಣ್ ಬರೆದಿರೋದು ಬಿಟ್ಟರೆ ನಾನು ಬೇರೆ ಯಾರ್ದು ಕಂಡಿಲ್ಲ. ನಾನು ಸುಮಾರು ಒಂದು 40 ವಾರಗಳ ಕಾಲ ವಿಜಯವಾಣಿ ಪತ್ರಿಕೆಯಲ್ಲಿ ವಿಜ್ಞಾನ ಸೈನ್ಸ್ ಟೂನ್ಸ್ ಅಂತ ಅವರು ಮಾಡಿದ್ದಾರೆ. ನೋಡಿದೆ. ಸೊ ಕೆಲವು ವಿಜ್ಞಾನದ ವಿಷಯಗಳನ್ನು ಈಗ ನನ್ನ ವ್ಯಂಗ್ಯಚಿತ್ರಗಳನ್ನೇ ಒಂದು ಪ್ರತ್ಯೇಕ ಒಂದು ಪುಸ್ತಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವುಗಳನ್ನ ಕೆಲವಾದ್ರೆ ವಿಜ್ಞಾನಿಗಳಿಗೆ ಹೇಮಂತ್ ಮಾರ್ಪೋರಿಯ ಡಾಕ್ಟರು, ಆಮೇಲೆ ಇನ್ನೂ ಕೆಲವು ವ್ಯಂಗ್ಯಚಿತ್ರಗಾರರು ಇದ್ದಾರೆ ಇದರಲ್ಲಿ. ಮತ್ತು ವಿಜ್ಞಾನ ವ್ಯಂಗ್ಯಚಿತ್ರಗಳ ಬಗ್ಗೆ ನಾವು ಬರೆದಾಗ ಆ ವಿಜ್ಞಾನದ ಒಂದು ಪರಿಕಲ್ಪನೆ ಇದ್ದರೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಅದರ ಬೇರೆ ಸಾಮಾಜಿಕ ವಿಷಯಗಳ ಬಗ್ಗೆ ವ್ಯಂಗ್ಯಚಿತ್ರಗಳು ಎಲ್ರಿಗೂ ಅರ್ಥ ಆಗುತ್ತೆ. ಈ ವಿಜ್ಞಾನದ ಬಗ್ಗೆ ಬರೆದಾಗ
ಆ ವಿಷಯ ತಿಳಿದಿದ್ರೆ ಮಾತ್ರ ಅರ್ಥ ಆಗುತ್ತೆ. ಈಗ ನಾವು ಜೀವ ವಿಕಾಸದ ಬಗ್ಗೆ ಒಂದು ವ್ಯಂಗ್ಯ ಚಿತ್ರ ಬರೆದೇವಿ, ವಿಕಾಸದ ಹಿನ್ನೆಲೆ ತಿಳಿದಿದ್ರೆ ಮಾತ್ರ ಆಗುತ್ತೆ. ಗ್ರಾವಿಟಿ ಬಗ್ಗೆ ಆಗ್ಬೋದು ಅಥವಾ ಬೇರೆ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಆಗ್ಬೋದು. ಈ ಅರುಣ್ ಇನಾಮ್ದಾರ್ ಅಂತಿದ್ದಾರೆ, ಅವರು ವಿಜ್ಞಾನಿ. ಅವರು ಅರುಣ್ ಇನಾಮ್ದಾರ್ ಅವರು ಚಿತ್ರವನ್ನು ಬರೀತಾರೆ, ಇದಕ್ಕೆಲ್ಲ ಹೋಗ್ತಾರೆ.